ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಂದರೆ ಕಾಶಿ ಈ ಕ್ಷೇತ್ರದಿಂದ ಮೂರನೇ ಬಾರಿಗೆ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಇಳಿತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ವಾರಣಾಸಿಯಲ್ಲಿ ರೋಡ್ ಶೋ ಅನ್ನು ಮಾಡಲಿದ್ದಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಬೆನ್ನಲ್ಲೇ ಮೋದಿ ಅವರ ರೋಡ್ ಶೋ 5 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ ಮೋದಿ ಅವರು. ಸೊ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಕಾಶಿ ವಿಶ್ವನಾಥ ದೇಗುಲದವರೆಗೂ ಕೂಡ ರೋಡ್ ಶೋ ಅನ್ನ ಮಾಡ್ತಾರೆ. ಅದಾದ ನಂತರ ಕಾಶಿ ವಿಶ್ವನಾಥ ದೇಗುಲಕ್ಕೆ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ನಾಳೆ ನಾಮಪತ್ರ ಸಲ್ಲಿಕೆಗೂ ಮೊದಲು ಗಂಗಾ ಸ್ನಾನವನ್ನು ಮೋದಿ ಅವರು ಮಾಡ್ತಾರೆ. ಈಗಾಗಲೇ ರೋಡ್ ಶೋ ಕೂಡ ಆರಂಭವಾಗಿದೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಕಾಶಿ ವಿಶ್ವನಾಥ ದೇಗುಲದವರೆಗೂ ಕೂಡ ನಡೆಸ್ತಾ ಇರುವಂಥ ರೋಡ್ ಶೋ ಇದು. 5 ಕಿಲೋಮೀಟರ್ ನಡೀತಾ ಇರುವಂತಹ ರೋಡ್ ಶೋ. ಯೋಗಿ ಆದಿತ್ಯನಾಥ್ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರ ಜೊತೆಗೆ ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದು. ಸೊ ಮೂರನೇ ಬಾರಿಗೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಮೋದಿಯವರು ಸ್ಪರ್ಧೆಯನ್ನು ಮಾಡ್ತಾ ಇರೋದು. ಕಂಡು ಕೇಳರಿಯದ ರೀತಿಯಲ್ಲಿ ಕಾಶಿಯನ್ನು ಬದಲಾವಣೆ ಮಾಡಿಬಿಟ್ರು. ಕಾಶಿ ಹೀಗೂ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ ಅಂತ ತುಂಬ ಜನ ಹುಬ್ಬೇರಿಸ್ತಾ ಇದ್ರು. ಮೊದಲು ನೋಡಿದಂಥ ಕಾಶಿಗೂ ಈಗ ನೋಡುವಂಥ ಕಾಶಿಗೂ ಬದಲಾವಣೆ, ಅದು ಒಬ್ಬ ವ್ಯಕ್ತಿ ಸಂಸದ ತನ್ನ ಕ್ಷೇತ್ರವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಮಾಡಿದರೆ ಹೇಗೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ. ಸೊ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥ ಮಟ್ಟಕ್ಕಿದ್ದಾಗ ಕಾಶಿ ಕಾರಿಡಾರನ್ನು ಮಾಡಿದರು. ಅದ್ಭುತವಾಗಿ ಕಾರಿಡಾರನ್ನು ಮಾಡಿದ್ದಾರೆ. ಯಾರಾದರೂ ಅದನ್ನು ಹೋಗ್ಬಿಟ್ರೆ ಹಿಂಗೆ ಬದಲಾವಣೆ ಆಗಿದೆಯಾ ಅಂತ ಅನಿಸುತ್ತೆ. ಆ ರೀತಿಯಾಗಿ ಕಾಶಿಯನ್ನು ವಾರಣಾಸಿಯನ್ನು ಬದಲಾವಣೆಯನ್ನು ಮಾಡಿರೋದು. ಅದಕ್ಕೆ ಅಲ್ಲಿರುವಂಥ ಜನ ಅವ್ರಿಗೆ ಮೋದಿ ಬೇಕು ಅನ್ನುವಂಥವ್ರೆ ತುಂಬ ಜನ ವಾರಣಾಸಿಯಲ್ಲಿ ಸಿಗ್ತಾರೆ. ಸೊ ಅವರ ಮೊದಲನೇ ಚುನಾವಣೆಗೂ ಹೋಗಿದ್ದೀವಿ, ಎರಡನೇ ಚುನಾವಣೆಗೂ ಹೋಗಿದೆ. ಅಲ್ಲಿರುವಂಥ